ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಎಷ್ಟೋ ಜನಗಳು ಮೊನ್ನೆಯಿಂದಾನು ಕಮೆಂಟ್ ಹಾಕ್ತಾ ಇದ್ದೀರಾ, ಅನಿತಾ 24ನೇ ಕಂತಿನ ಹಣ ಬಂದಿಲ್ಲ. ಸೊ ನೀವು ನೋಡಿದ್ರೆ ಶನಿವಾರದ ಒಳಗಡೆನೆ ಬಂದ್ಬಿಡುತ್ತೆ ಅಂತ ಹೇಳಿದ್ರಿ. ಸೊ ಶನಿವಾರ ಆಗೋಯ್ತಲ್ವಾ, ನಾವು ಭಾನುವಾರ ಬಿಟ್ವಿ, ಸೋಮವಾರ ಕಾಯ್ದ್ವಿ, ಇವತ್ತು ಮಂಗಳವಾರ. ಇನ್ನೂ ಕೂಡ ಕೆಲವೊಂದಿಷ್ಟು ಜನಗಳಿಗೆ ನಮ್ದು ದಕ್ಷಿಣ ಕನ್ನಡ ಅಥವಾ ನಮ್ದು ಬಳ್ಳಾರಿ, ಒಟ್ಟಾರೆ ಕೆಲವೊಬ್ರು ಕಮೆಂಟ್ ಹಾಕಿದ್ದೀರಾ ನಮ್ಗಿನ್ನೂ 24ನೇ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು. ಅವ್ರಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಮತ್ತೆ 24ನೇ ಕಂತಿನ ಹಣ ರಿಲೀಸ್ ಆಗಿದೆ, ಯೋಚನೆ ಬೇಡ, ನಿಮ್ಗೂ ಬರತ್ತೆ. ಓಕೆನಾ? ಅಂಡ್ ಅದ್ರ ಜೊತೆಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮಹಿಳೆಯರಿಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಇಷ್ಟು ದಿನ ದೂರನ್ನ ಇಡ್ತಿದ್ರು ಕಾಂಗ್ರೆಸ್ ಸರ್ಕಾರದ ಮೇಲೆ. ಹೌದಾ? ಸೊ ಈಗ ಸ್ವತಃ ಸಿದ್ದರಾಮಯ್ಯ ಸರ್ ಅವರೇ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಯಾವಾಗ ಕೊಡ್ತೀವಿ, ಹಾಗೆ ಏನಾಗಿದೆ ದುಡ್ಡು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಈ ಎರಡು ವಿಷಯಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ತಿಳಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ವಿಡಿಯೋನ ಮಧ್ಯದಲ್ಲಿ ಓಡಿಸ್ಕೊಂಡು ನೋಡಬಾರ್ದು. ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಇದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಕಂಪ್ಲೀಟ್ ವಿಡಿಯೋನ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಸೊ ತುಂಬಾ ಜನ ನನಗೆ ರೆಗ್ಯುಲರ್ ಆಗಿ ಇವತ್ತೊಂದು ವಿಡಿಯೋ ಮಾಡಿದೆ ಅಂದ್ರೆ ಒಂದಾದ್ರೂ ಕಮೆಂಟು ಈ ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಬಗ್ಗೆ ಬಂದಿರುತ್ತೆ. ಅಂದ್ರೆ ಮಂಡಿ ನೋವಿನ ಎಣ್ಣೆ ಹೇಳಿರ್ತೀರಲ್ಲ ಅನಿತಾ, ಅದನ್ನ ನಂಬರ್ ಕೊಡಿ, ಅವ್ರದನ್ನ ಮತ್ತೊಮ್ಮೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಹೇಳ್ತೀನಿ, ನಾನು ಒಂದು ವಿಡಿಯೋದಲ್ಲಿ ಹೇಳಿರ್ತೀನಲ್ವಾ ಅವ್ರದ್ದು ನಂಬರು, ಆ ನಂಬರ್ನ ಒಂದ್ಸತಿ ನೋಟ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ, ಮತ್ತೆ ಕೇಳಕ್ ಹೋಗ್ಬೇಡಿ. ಸೊ ಈ ತರ ಪ್ಯಾಕ್ ಅಲ್ಲಿ ಅವರು ಕಳ್ಸಿಕೊಡ್ತಾರೆ. ಓಕೆನಾ? ಕೊರಿಯರ್ ಮಾಡ್ತಾರೆ, ಯಾವುದೇ ರೀತಿ ಕೊರಿಯರ್ ಚಾರ್ಜಸ್ ಕೂಡ ಇರೋದಿಲ್ಲ. ಸೊ ಈ ಎಣ್ಣೆನ ಯಾಕೆ ನಾನು ಯೂಸ್ ಮಾಡೋದು ಅಂತ ಹೇಳಿದ್ರೆ, ನನ್ನ ತಾಯಿಗೆ ಅವ್ರಿಗೆ ಮಂಡಿ ನೋವು, ಸೊಂಟ ನೋವು ಏಜ್ ಆದ್ಮೇಲೆ ಕಾಮನ್ ಅಲ್ವಾ ಬರೋದು. ಸೊ ಹಾಗಾಗಿ ಸೊ ಈ ಒಂದು ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಮಂಡಿ ನೋವಿರ್ಲಿ, ಸೊಂಟ ನೋವಿರ್ಲಿ, ಭುಜ ನೋವಿರ್ಲಿ, ಕುತ್ತಿಗೆ ನೋವಿರ್ಲಿ, ಸೊ ಈ ರೀತಿಯಾಗಿ ಕಾಲ್ ನೋವಿರ್ಲಿ, ಸೊ ಎಷ್ಟೇ ಹಳೆ ನೋವುಗಳಿದ್ರು ಕೂಡ ಈ ಒಂದು ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ನ ನೀವು ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಒಂದು ನೋವು ಖಂಡಿತವಾಗ್ಲೂ ಗುಣಮುಖ ಆಗತ್ತೆ. ನನ್ನ ತಾಯಿಗಾಗಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಅಂಡ್ ತುಂಬಾ ಜನ ನೀವು ಕೂಡ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದೀರಾ, ಹೌದು ಅನಿತಾ, ನಾವು ಕೂಡ ಇದನ್ನ ಯೂಸ್ ಮಾಡ್ತಾ ಇದೀವಿ, ನಮಗೂ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಒಂದು ನೋವಿನ ಎಣ್ಣೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನು ಅಂತ ಕೇಳೋದಾದ್ರೆ, ಇದುವರೆಗೂ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಸೊ ನಿಮ್ಗೆ ಎರಡನ್ನ ಕಳಿಸ್ಕೊಡ್ತಾ ಇದ್ರು. 240 ರೂಪಾಯಿ ಏನೋ ಅಮೌಂಟ್ ಇರ್ತಾ ಇತ್ತು. ತುಂಬಾ ಕಡಿಮೆ ಇಟ್ಟಿದ್ದಾರೆ ಬಿಡಿ. ಬೇರೆ ನಾವೆಲ್ಲಾದ್ರೂ ಹೊರಗಡೆ ಶಾಪ್ ಗಳಲ್ಲಿ, ಮೆಡಿಕಲ್ ಅಲ್ಲಿ ತರ್ತೀವಿ ಅಂದ್ರೆ 1 to ಡಬಲ್ ಇರುತ್ತೆ. ಒಂದೊಂದಕ್ಕೆ 600-800 ರೂಪಾಯಿ ಹೇಳ್ಬಿಡ್ತಾರೆ. ಬಟ್ ಈ ಒಂದು ಮೊಲಾರಿಟಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅವರು ನಿಜವಾಗ್ಲೂ ತುಂಬಾ ಕಡಿಮೆ ದುಡ್ಡಿಗೆ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, 3 ಕಳಿಸ್ತಾರೆ. ಮುಂಚೆ 2 ಕೊಡ್ತಾ ಇದ್ರು 240 ರೂಪಾಯಿ ತಗೊಂಡು, ಅಲ್ಲಿಗೆ ಒಂದು ಬಾಟಲ್ಗೆ 120 ರೂಪಾಯಿ ಬೀಳ್ತಾ ಇತ್ತು ಅಲ್ವಾ. ಇವಾಗ ನಾವುಗಳು 3 ಬಾಟಲ್ ನ ತಗೋಬೇಕು, 360 ರೂಪಾಯಿ ಮಾಡಿದ್ದಾರೆ. ಓಕೆನಾ? ಅಲ್ಲಿಗೆ ಒಂದೊಂದು ಬಾಟಲ್ 120 ರೂಪಾಯಿ ಇರುತ್ತೆ. ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇದೆ ಮೇಡಮ್ ಅಂತ ಹೇಳಿರುವಂತದ್ದು. ಸೊ ಹಂಗಾಗಿ ಅವ್ರು ಕೂಡ ಹೇಳಿದ್ರು, ಮೇಡಮ್ ಇದೊಂದು ನಿಮ್ ವಿಡಿಯೋದಲ್ಲಿ ಹೇಳ್ಬಿಡಿ. ಮುಂಚೆ ಎಲ್ಲ ಬರೀ ಪ್ರೀಪೇಡ್ ಇತ್ತು. ಅಂದ್ರೆ ನೀವು ಎಣ್ಣೆ ನಿಮ್ ಮನೆಗೆ ಬರೋದ್ಕಿಂತ ಮುಂಚೆ ಫೋನ್ ಪೇ ಅಥವಾ ಗೂಗಲ್ ಪೇನ ಅವ್ರಿಗೆ ಮಾಡ್ಬೇಕಿತ್ತು. ನೀವು ದುಡ್ಡು ಹಾಕಿದ್ರೆ ಮಾತ್ರ ಅವ್ರು ಕಳ್ಸಿಕೊಡ್ತಾ ಇದ್ರು ಅಲ್ವಾ. ಕೆಲವೊಬ್ರಿಗೆ ಭಯ ಇರ್ತಿತ್ತು, ನಾವು ಮುಂಚೆನೆ ಫೋನ್ ಪೇ ಮಾಡ್ಬಿಟ್ಟು ಇವ್ರು ಕರೆಕ್ಟ್ ಆಗಿ ಕಳಿಸ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಆ ರೀತಿ ಪಾಪ ಯಾರಿಗೂ ಅವ್ರು ಮೋಸ ಮಾಡಿಲ್ಲ ಇದುವರೆಗೂ. ಸೊ ಹಂಗಾಗಿ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅವರು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಯಾರಾದ್ರೂ ಈ ತರ ಕಾಲ್ ನೋವು, ಭುಜ ನೋವು, ಸೊಂಟ ನೋವು, ಮಂಡಿ ನೋವು ಅಂತ ಇರೋರು ಇದಾರೆ ಅಂತ ಹೇಳಿದ್ರೆ, ಸೊ ಅವ್ರಗಳಿಗೆ ಎಣ್ಣೆನ ದಯವಿಟ್ಟು ತೆಕ್ಕೊಡಿ. ಓಕೆನಾ? ತುಂಬಾ ಕಡಿಮೆ ದುಡ್ಡಿದೆ. ಸೊ ಸ್ಕ್ರೀನ್ ಮೇಲೆ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಲ್ವಾ, ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ನೀವು ಪ್ರೀಪೇಡ್ ಮಾಡ್ತೀರಾ, ನಾವು ಫಸ್ಟೇ ಫೋನ್ ಪೇ ಮಾಡ್ಕೊಂಡೆ ತರಿಸ್ಕೋತೀವಿ ಅಂದ್ರೂ ತರಿಸ್ಕೊಳ್ಳಿ. ಅಥವಾ ಇಲ್ಲ ನಮ್ಮ ಮನೆ ಬಾಗ್ಲಿಗೆ ಎಣ್ಣೆ ಬಂದ್ಮೇಲೆ ನಾವು ಕ್ಯಾಶ್ ಆನ್ ಡೆಲಿವರಿ ತರ ಆಮೇಲೆ ಅಮೌಂಟ್ ಕೊಡ್ತೀವಪ್ಪ ಅಂತ ಅಂದ್ರೂ ಕೂಡ ನೀವು ಆ ರೀತಿನೂ ಮಾಡಬಹುದು. ಓಕೆನಾ? ಯಾವುದೇ ರೀತಿ ಕೊರಿಯರ್ ಚಾರ್ಜಸ್ ಇರೋದಿಲ್ಲ. ಆಲ್ ಓವರ್ ಕರ್ನಾಟಕ ನಿಮ್ಗೆ ಶಿಪ್ಪಿಂಗ್ ಚಾರ್ಜಸ್ ಫ್ರೀನೇ ಇರುತ್ತೆ. ಆಯ್ತಾ? ಅಂಡ್ ಈ ಒಂದು ಆಯಿಲ್ಗೆ ಇಷ್ಟೊಂದು ಡಿಮ್ಯಾಂಡ್ ಯಾಕೆ ಅಂತ ಹೇಳಿದ್ರೆ, ಇದು 12 ಗಿಡಮೂಲಿಕೆಗಳಿಂದ ತಯಾರಾಗಿರುವಂತ ಆಯುರ್ವೇದಿಕ್ ತೈಲ ಇದು. ಓಕೆನಾ? ಸೊ ಹಂಗಾಗಿನೇ ಅತಿ ಬೇಗನೆ ಗುಣ ಆಗುವಂತದ್ದು. ಸೊ ಇದನ್ನ ಅಪ್ಲೈ ಮಾಡೋದು ಹೇಗೆ ಅಂತ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ನಿಮ್ಗೆ ಎಲ್ಲಿ ನೋವಿರುತ್ತೆ ಅಲ್ವಾ, ಆ ನೋವಿನ ಭಾಗಕ್ಕೆ ಈ ತರ ಒಂದು 5 to 10 ml ಅಷ್ಟು ಈ ತರ ಅಪ್ಲೈ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ ಎಣ್ಣೆ? ಸೊ ನೋಡಿ, ಸೊ ಈ ತರ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಎಲ್ಲಿ ಇರುತ್ತೆ ನೋವು ಅಲ್ಲಿಗೆ. ದಿನಕ್ಕೊಂದು 2 ಬಾರಿ ಹಚ್ಚಿ. ನೈಟ್ ಮಲಗಬೇಕಾದ್ರೆ ಹಚ್ಚಿ, ಬೆಳಗ್ಗೆ ಹೊತ್ತು ಒಂದ್ಸತಿ ಹಚ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ನೋವು ಕಡಿಮೆ ಆಗುತ್ತೆ. ಓಕೆನಾ? ಬನ್ನಿ ಈಗ ತಡ ಮಾಡೋದು ಬೇಡ, ಪಟ್ಟಂತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ. ಸೊ ಫ್ರೆಂಡ್ಸ್, ಇವಾಗ 24ನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರ್ಯಾರೆಲ್ಲ ಹೇಳ್ತಾ ಇದ್ರಿ ಅಲ್ವಾ, ಸೊ ಅವ್ರಗಳಿಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಸೊ ಹೌದು, ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, 1 ವಾರ ಟೈಮ್ ಕೊಡಿ ನಮ್ಗೆ. ಸೊ ಈ ಸೋಮವಾರದಿಂದ ಶನಿವಾರದೊಳಗಡೆ ಪ್ರತಿಯೊಬ್ಬರ ಖಾತೆ
ಖಾತೆಗೆ 24ನೇ ಕಂತಿನ ಹಣವನ್ನ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. ಸೊ ನಿಮಗೆ ಗೊತ್ತಿದೆ, ಮಾತಿಗೆ ತಪ್ಪದೆ ಇರೋಕ್ ಆಗೋದೇ ಇಲ್ಲ ಸರ್ಕಾರದವರು, ಹೌದಾ? ಅಂಡ್ ಅವರು ಹಾಕೇ ಇಲ್ಲ 24ನೇ ಕಂತಿನ ಹಣವನ್ನ ಅನ್ನೋ ಮಾತು ಖಂಡಿತವಾಗ್ಲೂ ಸುಳ್ಳು. ಖಂಡಿತವಾಗ್ಲೂ ಹಾಕಿದ್ದಾರೆ. ನೀವ್ ಎಷ್ಟೋ ಬೇಕಾದ್ರೆ ನನ್ನ ವಿಡಿಯೋಗಳನ್ನ ಓಪನ್ ಮಾಡಿ, ಕಳೆದ 2-3 ವಿಡಿಯೋಗಳನ್ನ 90% ಜನಗಳು ನಮ್ಗೆ 24ನೇ ಕಂತಿನ ಹಣ ಬಂದಿದೆ ಅನಿತಾ ನೀವು ವಿಡಿಯೋ ಮಾಡಿದಾಗ ಅಂತಾನೆ ಕಮೆಂಟ್ ಹಾಕಿದ್ದಾರೆ. ಒಂದು ವಾರದಿಂದನೂ ಬಿಡುಗಡೆ ಆಗಿದೆ, ಓಕೆನಾ? ಸೊ ಕೆಲವೊಂದಿಷ್ಟು ಜನಗಳಿಗೆ ಅಬ್ಸಲ್ಯೂಟ್ಲಿ ನಾನು ಹೇಳ್ತೀನಿ ಹಾಕಿಲ್ಲ ಅವರು, ಬಟ್ ಅದು ರೀಸನ್ ಗೊತ್ತಿರಲ್ಲ, ಓಕೆನಾ? ಅವರು ಹೇಳ್ಬಾರ್ದಿತ್ತು ಈ ಒಂದು ವಾರದಲ್ಲೇ ಹಾಕ್ಬಿಡ್ತೀನಿ ಅನ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಏನು ಮಾಡಕ್ಕಾಗಲ್ಲ. ನಮ್ಮ ಮಹಿಳೆಯರು ಕೂಡ ಕಾಯ್ಕೊಂಡು ನೀವು ಕೂತಿರ್ತೀರಾ, ಲಕ್ಷ್ಮಿ ಬಾರಮ್ಮ ಮನೆಗೆ ಅಂತ ಹೇಳ್ಬಿಟ್ಟು 2,000 ರೂಪಾಯಿ ದುಡ್ಡಿಗೋಸ್ಕರ. ಸೊ ದಯವಿಟ್ಟು ಕ್ಷಮೆ ಇರ್ಲಿ. ಶನಿವಾರ ಅಂತ ಹೇಳಿ ಶನಿವಾರಕ್ಕೆ ಅವರು ಪೂರ್ಣಗೊಳಿಸ್ಲಿಲ್ಲ. ಸೊ ನಿನ್ನೆ ದಿನ, ಓಕೆನಾ, ನಿನ್ನೆ ಸೋಮವಾರ ಅಲ್ವಾ, ನಿನ್ನೆ ಸಂಜೆಯಿಂದ ಮತ್ತೆ ಬಿಡುಗಡೆ ಪ್ರಾರಂಭ ಮಾಡಿದ್ರು 24ನೇ ಕಂತಿನ ಹಣವನ್ನ. ಒಂದ್ಸತಿ ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ, ಯಾರಿಗೆಲ್ಲ ಬಂದಿರ್ಲಿಲ್ಲ 24ನೇ ಕಂತಿನ ಹಣ. ಖಂಡಿತವಾಗ್ಲೂ ನಿನ್ನೆ ಬಂದಿರತ್ತೆ. ಇಲ್ಲ ಅನಿತಾ ನಮ್ದು ದಕ್ಷಿಣ ಕನ್ನಡ ಅಥವಾ ಬಳ್ಳಾರಿ ಅಥವಾ ಇನ್ನು ಯಾವ್ಯಾವ್ದೋ ಡಿಸ್ಟ್ರಿಕ್ಟ್ ಹೇಳ್ತೀರಾ ನೀವು. ಸೊ ನಮ್ಗಳಿಗೆ ಇನ್ನೂ ಬಂದಿಲ್ಲ ಅಂತ ಅಂದ್ರೂ ಕೂಡ ನೀವೇನ್ ಯೋಚನೆ ಮಾಡೋದ್ ಬೇಡ, ಇವತ್ತು ಕೂಡ ಬರ್ತಾ ಇದೆ, ಓಕೆನಾ? ಇವತ್ತು ನಾಳೆನಲ್ಲಿ ಬರುತ್ತೆ. ಅಂಡ್ ನಾನು ಇನ್ನೊಂದು ಮಾತು ಕೂಡ ಹೇಳಿದ್ದೆ, ಈ ಡಿಸೆಂಬರ್ ಎಂಡ್ ವರ್ಗೂ ಕಾಯಿರಿ, ಅಂದ್ರೆ 31ನೇ ತಾರೀಕಿನ ಒಳಗಾಗಿ 24ನೇ ಕಂತಿನ ಹಣವನ್ನ ಕ್ಲಿಯರ್ ಮಾಡ್ತಾರೆ ಅನ್ಬಿಟ್ಟು. ಇಷ್ಟು ದಿನನೇ ಕಾಯ್ದಿದ್ದೀರಾ, ಇನ್ನ 2 ದಿನ ಕಾಯಕ್ಕಾಗಲ್ವಾ? ಇನ್ನು 2 ದಿನ ಕಾಯ್ದು ನೋಡಿ. ನಿಮ್ಗೆ ಅಮೌಂಟ್ ಬಂದ್ಮೇಲೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇಲ್ಲ ನನಗೆ ಬಂದೇ ಇಲ್ಲ ಅಂತವ್ರು ದಯವಿಟ್ಟು ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಇದೀರಾ 24ನೇ ಕಂತಿನ ಹಣ ತಗೊಳ್ದೇ ಇರೋರು ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಒಟ್ಟಾರೆ ಸಿಹಿ ಸುದ್ದಿ ಏನು ಅಂತಂದ್ರೆ ಇವತ್ತು ನಾಳೆನಲ್ಲೂ ಹಾಕ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ 25ನೇ ಕಂತಿನ ಹಣ ಬಿಟ್ಬಿಡೋಣ. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು ಪೆಂಡಿಂಗ್ ಹಣವನ್ನ ಉಳಿಸ್ಕೊಂಡಿದ್ರು. ಫೆಬ್ರವರಿ ಮಾರ್ಚ್ ಬಿಟ್ಬಿಟ್ಟು ಸಡನ್ ಆಗಿ ಸ್ಕಿಪ್ ಆಗಿದ್ದೆಲ್ಲಿಗೆ ಏಪ್ರಿಲ್ ತಿಂಗಳಿಂದ ಕೊಡ್ಕೊಂಡು ಹೋಗಿತ್ತು ನಮ್ಮ ಸರ್ಕಾರ. ಆದ್ರೆ ನಮ್ಮ ಮಹಿಳೆಯರಿಗೆ ಸೊ ಗೊತ್ತೇ ಆಗ್ತಾ ಇರ್ಲಿಲ್ಲ ಇದು ಯಾವ ಕಂತು ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಒಟ್ಟಾರೆ ಇಷ್ಟ ಕಂತು ಕೊಟ್ಟಿದಾರಲ್ಲ ನಮಗೆ ಅಷ್ಟೇ ಸಾಕಪ್ಪ ಅಂತ ಹೇಳಿ ಖುಷಿಯಿಂದ ಇರ್ತಾ ಇದ್ರಿ. ಬಟ್ ಬಿಜೆಪಿ ಅವರು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ರು. ಹಾಗಾದ್ರೆ ಎಲ್ಲೋಯ್ತು ಹಣ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು? ಸೊ 2 ತಿಂಗಳು ಹಣ ಅಂತ ಹೇಳಿದ್ರೆ 5,000 ಕೋಟಿ ಹಣವನ್ನ ಇವರು ನುಂಗಿ ನೀರ್ ಕುಡ್ದಿದ್ದಾರೆ. ಸೊ ಒಟ್ಟಾರೆ ಇವರೇ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರ ಮೇಲೆ, ಹಾಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಮೇಲೆ ಹೇಳ್ತಾ ಇದ್ದಿದ್ದಂತದ್ದು. ಸೊ ಇವಾಗ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ. ಯಾವುದೇ ರೀತಿಯ ಹಣ ಮಿಸ್ಯೂಸ್ ಆಗಿಲ್ಲ, ನಿಮ್ಮ ಹಣ ಅಂದ್ರೆ ನಮ್ಮ ಮಹಿಳೆಯರ ಹಣ ಏನಿದೆ ಅದು ಎಲ್ಲೂ ಹೋಗಿಲ್ಲ, ಅದು ನಮ್ಮ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರುತ್ತೆ, ಹಣಕಾಸು ಇಲಾಖೆನಲ್ಲೇ ಇದೆ, ಯಾರು ವರಿ ಮಾಡ್ಕೋಬೇಡಿ, ನಾವು ಮೋಸ ಮಾಡಲ್ಲ. ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ನಿಮ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಒಟ್ಟಿಗೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಇದನ್ನೆಲ್ಲ ಗಮನಿಸಿದಂತಹ ನಮ್ಮ ಕಾಂಗ್ರೆಸ್ ಶಾಸಕರೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ 5,000 ಕೋಟಿ ಅನ್ನೋ ಹಣ ಏನ್ ಚಿಕ್ಕ ಅಮೌಂಟ್ ಅಲ್ಲ. 5,000 ಕೋಟಿ ಹಣವನ್ನ ಯಾರಾದ್ರೂ ಈ ರಾಜಕೀಯದವರು ಒಡ್ಕೊಂಡು ಇಟ್ಕೊಂಡಿದಾರಪ್ಪ ಅಂತ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಿಡ್ತಾರ? ಅವತ್ತಿನ ದಿನನೇ ರೈಡ್ ಮಾಡ್ತಾರೆ ಅಲ್ವಾ? ಅದು ಸಿಎಂ ಆಗಿರ್ಲಿ ಅಥವಾ DCM ಆಗಿರ್ಲಿ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಲಿ. ಸೊ ಯಾರನ್ನೂ ಬಿಡೋದಿಲ್ಲ ಇನ್ಕಮ್ ಟ್ಯಾಕ್ಸ್ ಅವರು. ಅಂತದ್ರಲ್ಲಿ ಯಾಕೆ ಈ ರೀತಿ ಅಪವಾದ ಮಾಡ್ತೀರಾ? ನಾವು ಮಾತ್ರ ಯಾರು 1 ರೂಪಾಯಿನೂ ಕೂಡ ತಿಂದಿಲ್ಲ, ಮತ್ತೆ ಜನಗಳಿಗೆ ಕೊಡ್ತೀವಿ, ಸ್ವಲ್ಪ ತಾಳ್ಮೆ ಇರ್ಲಿ, ನಾವು ಕೂಡ ಹಣವನ್ನ ಅಡ್ಜಸ್ಟ್ ಮಾಡ್ತಾ ಇದೀವಿ ಆರ್ಥಿಕ ಇಲಾಖೆಯಲ್ಲಿ. ಸೊ ನಾವು ಕೂಡ ಲೆಕ್ಕ ಹಾಕ್ತಾ ಇದೀವಿ ಇನ್ನು ಎಷ್ಟು ಕಂತು ಬರ್ಬೇಕಾಗಿದೆ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು. ಸೊ ಏನೇ ಆಗ್ಲಿ, ಒಟ್ಟಾರೆ ಫೆಬ್ರವರಿ ಮಾರ್ಚ್ ಒಟ್ಟಿಗೆ 4,000 ಕೊಡ್ತೀವಿ ಅನ್ಬಿಟ್ರಲ್ಲ, ನನ್ಗಂತೂ ಖುಷಿ ಆಯ್ತು. ಯಾಕೆಂದ್ರೆ ನಿಮ್ಗಳಿಗೆ ಖುಷಿ ಆಗುತ್ತೆ ಅಂದಾಗ ನನ್ಗೂ ಖುಷಿ ಆಗುತ್ತೆ, ಹೌದಾ? ಸೊ 4,000 ರೂಪಾಯಿ ಆದ್ರೂ ಒಟ್ಟಿಗೆ ಕೊಟ್ರೆ ಅದೇ ಖುಷಿ. ಅಂಡ್ ಇನ್ನು ಪೆಂಡಿಂಗ್ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಬರ್ಬೇಕಾಗಿದೆ ನಿಮ್ಗೆ ಅಂತ ಹೇಳಿದ್ರೆ, ಈ ಫೆಬ್ರವರಿ ಮಾರ್ಚ್ ದಲ್ದಲೇನೆ ಈ 24ನೇ ಕಂತಿನ ಹಣ ಯಾವ ತಿಂಗಳದು ಅಂದ್ರೆ ಸೆಪ್ಟೆಂಬರ್ ತಿಂಗಳದು. ಸೆಪ್ಟೆಂಬರ್ ಬಿಟ್ಟಾಕಣ, ಅದು ಕೊಟ್ಟಾಗಿದೆ. ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇನ್ನೇನ್ ಮುಗೀತಲ್ವಾ, ಇದನ್ನ ಜನವರಿ ಕೊಡ್ಬೇಕು ಡಿಸೆಂಬರ್ದ. ಸೊ ಮತ್ತೆ ಈ 3 ತಿಂಗಳು ಮತ್ತೆ ಫೆಬ್ರವರಿ ಮತ್ತೆ ಮಾರ್ಚ್ ಮತ್ತೆ 5 ತಿಂಗಳದ್ದು ಬಾಕಿ ಉಳಿಸ್ಕೊಂಡ್ರು. 10,000 ರೂಪಾಯಿ ಬರ್ಬೇಕಾಗಿದೆ ಈ 24ನೇ ಕಂತಿನ ಹಣವನ್ನ ಬಿಟ್ಟು, ಓಕೆನಾ? ಸೊ ಹಂಗಾಗಿ ಅವ್ರು ಹೇಳ್ತಾ ಇದ್ದಾರೆ ಈ 10,000 ರೂಪಾಯಿಲಿ ಈ ಫೆಬ್ರವರಿ ಮಾರ್ಚ್ 4,000 ರೂಪಾಯಿ ಹಣವನ್ನ ಒಟ್ಟಿಗೆ ಜಮೆ ಮಾಡ್ತೀವಿ ಶೀಘ್ರದಲ್ಲಿ ಅನ್ಬಿಟ್ಟು. ನೋಡೋಣ ಶೀಘ್ರದಲ್ಲಿ ಅಂತ ಹೇಳಿದ್ರೆ ಏನಾದ್ರೂ ಹೊಸ ವರ್ಷಕ್ಕೆ ಹಾಕ್ತಾರ ಅನ್ಬಿಟ್ಟು. ಖಂಡಿತ ಹೊಸ ವರ್ಷಕ್ಕೆ ಹಾಕೋದಿಲ್ಲ ಅವರು. ಮೇ ಬಿ ಜನವರಿ ತಿಂಗಳಲ್ಲಿ ಹಾಕ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ಮತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಾಗ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ, ಆಯ್ತಾ? ತುಂಬಾ ಜನ ಕೇಳ್ತಾನೆ ಇರ್ತೀರ, ಅನಿತಾ 5 ದಿನ ಆಯ್ತು 6 ದಿನ ಆಯ್ತು ನೀವು ಇನ್ನೂ ವಿಡಿಯೋ ಮಾಡ್ಲಿಲ್ಲ, ಅಟ್ಲೀಸ್ಟ್ ಹೇಳಿ 24ನೇ ಕಂತು ನಮಗ್ ಬಂದಿಲ್ಲ, ಏನಾದ್ರೂ ಬಂದು ನೀವು ವಿಡಿಯೋದಲ್ಲಿ ಮಾತಾಡಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಇವತ್ತು ವಿಡಿಯೋ ಮಾಡಿದೀನಿ, ಎದ್ರುಕೋಬೇಡಿ, ಬರುತ್ತೆ ಇವತ್ತು ನಾಳೆನಂತೂ ಬಂದೇ ಬರುತ್ತೆ, ಯಾರಿಗೆಲ್ಲ ಬಂದಿರ್ಲಿಲ್ಲ ಅವ್ರಗಳಿಗೆ. ಅಂಡ್ ಕೊನೆಯದಾಗಿ ಇವತ್ತು ನಾನು ವೇರ್ ಮಾಡಿರುವಂತ ಈ ಡ್ರೆಸ್ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆಂದ್ರೆ
ಯಾಕೆಂದ್ರೆ ಪ್ರತಿದಿನ ಮೀಶೋದು ಫಸ್ಟೇ ನಾನು ಹೇಳ್ಬಿಡ್ತಿದ್ದೆ ಮೀಶೋ ಡ್ರೆಸ್ ಬಗ್ಗೆ. ತುಂಬಾ ಜನ ಕೇಳ್ಕೊಂಡಿದ್ರಿಂದ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್. ಇಲ್ಲಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ ನಾನು ಹಾಕೊಂಡಿರೋದು. ತುಂಬಾ ಕಡಿಮೆ ದುಡ್ಡು, ಮೇ ಬಿ ಒಂದು 500 ರೂಪಾಯಿ ಏನೋ ಇತ್ತು ಅನ್ಸುತ್ತೆ. ಸ್ಕ್ರೀನ್ ಮೇಲೆ ಪ್ರೈಸ್ ಕೊಟ್ಟಿರ್ತೀನಿ. ಅಂಡ್ ಈ ಡ್ರೆಸ್ ಲಿಂಕ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಮೀಶೋ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅನ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಇರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೀಶೋ ಆಪ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಓಕೆನಾ, ತುಂಬಾ ಚೆನ್ನಾಗಿದೆ. ಟಾಪು, ವೇಲು ಮತ್ತೆ ಒಂದು ಬೆಲ್ಟ್ ತರ ಬರುತ್ತೆ. ಕ್ವಾಲಿಟಿ ಅಂತೂ ನಿಜವಾಗ್ಲೂ 10 on 10 ಕೊಡ್ತೀನಿ. ಅಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಲೈನಿಂಗ್ ಕೂಡ ಇದೆ. ಇಷ್ಟು ಕಡಿಮೆ ದುಡ್ಡಿಗೆ ಎಲ್ಲೂ ಸಿಗೋದಿಲ್ಲ. ಹೊಸ ವರ್ಷಕ್ಕೆ ತುಂಬಾ ಕಡಿಮೆ ದುಡ್ಡಿಗೆ ಬಿಡ್ತಾ ಇದ್ದಾರೆ ಮೀಶೋದಲ್ಲಿ. ರಾಯಲ್ ಬ್ಲೂ ಅಂತೂ ರಾಯಲ್ ಆಗೇ ಕಾಣಿಸ್ತಾ ಇದೆ. ರಿಯಲ್ ಆಗಂತೂ ಇನ್ನೂ ಚೆನ್ನಾಗಿದೆ. ಇಷ್ಟ ಆದವರು ಈಗಲೇ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ, ಅಂಡ್ ಸೈಜ್ ನ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ನಂದು ಲಾರ್ಜ್ ಅಲ್ಲಿ ನಾನು ತಗೊಂಡಿರೋದು, ನಿಮ್ದು ಎಕ್ಸೆಲ್ ಮೀಡಿಯಂ ನೋಡ್ಬಿಟ್ಟು ತಗೊಳ್ಳಿ. ಓಕೆನಾ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.